ನನ್ನ ಹೆಸರಿಟ್ಟು ಬೈದ್ರೆ ನಾನು ಜಾಡ್ಸ್ ಹಾಕ್ಬಿಡ್ತೀನಿ. ಯಾರಾದ್ರೂ ನಾನು ಕೇರೆ ಮಾಡೋದಿಲ್ಲ, ಯಾರನ್ನೂ ಕೇರ್ ಮಾಡೋದು. ನನ್ನ ಹೆಸರಿಟ್ಟು ಯಾರಾದ್ರೂ ಮಾತಾಡಿದ್ರೆ ಹೇಳ್ರಿ, ಅವರು ಬೈಲ ಬಂಡವಾಳ ವಿಡಿಯೋಸು ರೆಕಾರ್ಡ್ಸು ಆಡಿಯೋಸು ಎಲ್ಲವನ್ನು ಎತ್ತು ರೋಡ್ ಬಿಟ್ಬಿಡ್ತೀನಿ. ನನ್ನ ಹೆಸರು ಯಾರಾದ್ರೂ ಎತ್ತು ಮಾತಾಡಿದ್ರೆ ಅವ್ರು ಹೇಳಿ ನನ್ನ ಹೆಸರು, ಆಮೇಲೆ ನಾನು ತೋರಿಸ್ತೀನಿ ಏನು ಅಂತ. ನನ್ನ ಹೆಸರಿಟ್ಟು ಬೈದ್ರೆ ನಾನು ಜಾಡ್ಸ್ ಹಾಕ್ಬಿಡ್ತೀನಿ. ಯಾರಾದ್ರೂ ನಾನು ಕೇರೆ ಮಾಡೋದಿಲ್ಲ, ಯಾರನ್ನೂ ಕೇರ್ ಮಾಡೋದು. ನನ್ನ ಹೆಸರಿಟ್ಟು ಯಾರಾದ್ರೂ ಮಾತಾಡಿದ್ರೆ ಹೇಳ್ರಿ, ಅವರು ಬೈಲ ಬಂಡವಾಳ ವಿಡಿಯೋಸು ರೆಕಾರ್ಡ್ಸು ಆಡಿಯೋಸು ಎಲ್ಲವನ್ನು ಎತ್ತು ರೋಡ್ ಬಿಟ್ಬಿಡ್ತೀನಿ. ನನ್ನ ಹೆಸರು ಯಾರಾದ್ರೂ ಎತ್ತು ಮಾತಾಡಿದ್ರೆ ಅವ್ರು ಹೇಳಿ ನನ್ನ ಹೆಸರು, ಆಮೇಲೆ ನಾನು ತೋರಿಸ್ತೀನಿ ಏನು ಅಂತ. ಯಾರ ಇಬ್ಬರು ಶಾಸಕರು ಯಾರು? ಹೌದು, ಇಲ್ಲ ನಾವೇಂತ ಕ್ಲಾರಿಟಿ, ಅವ್ರಿಬ್ರೇ ಇರ್ಬೇಕು. ಅವ್ರು ಹೇಳಿರೋದು ಅವ್ರಿಬ್ರೇ ಇರ್ಬೇಕು. ಅವ್ರು ಹೇಳಿದಾರಲ್ಲ ಇಬ್ರು ಶಾಸಕರ ಕೈ ಇದೆ, ಅದು ಯಾರು ಹೇಳಿದಾರೋ ಅವ್ರಿಬ್ರೇ ಇರ್ಬೇಕು. ನಮ್ಗಂತೂ ಅದೇನಿಲ್ಲ. ನೋಡು, ಕೋಲಾರ ಹೆಡ್ ಕ್ವಾರ್ಟರ್ ಅಲ್ಲಿ ನಾನು ಇದೀನಿ, MLA ಆಗಿದ್ದೀನಿ. ಯಾರೇ ಬಂದ್ರು ನನಗೆ ಮಾಹಿತಿ ಕೊಡ್ತಾರೆ, ನಾನು ಹೋಗ್ತೀನಿ, ನಾನು ಅವ್ರ ಜೊತೆ ಇರ್ತೀನಿ, ನನ್ನ ಕೆಲಸಗಳು ನಾನು ಮಾಡಿಸ್ಕೊಳ್ತೀನಿ, ಅವ್ರ ಜೊತೆ ನಾನು ಓಡಾಡ್ತೀನಿ. ಅವ್ರು ಬಂದಾಗ ನಾನು ಬಾರ್ಡ್ರಲ್ಲಿ ರಿಸೀವ್ ಮಾಡಿದ್ದೀನಿ, ನಿಮಗೆ ಗೊತ್ತು ಯಾರ್ಯಾರು ನಾನು ಬಾರ್ಡ್ರಲ್ಲಿ ರಿಸೀವ್ ಮಾಡಿದ್ದೀನಿ ಅಂತ. ಹೋದ್ಸಲಿ ದಿನೇಶ್ ಗುಂಡೂರಾವ್ ಅವ್ರು ಬಂದ್ರು, ಬಾರ್ಡ್ರಲ್ಲಿ ರಿಸೀವ್ ಮಾಡ್ಕೊಂಡು ಕರ್ಕೊಂಡೋಗಿ ನಾನು ಬಂಗಾರಪೇಟೆ ಬಾರ್ಡ್ರಲ್ಲಿ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ ಅವ್ರನ್ನ. ದಿನೇಶ್ ಗುಂಡೂರಾವ್ ಅವರು ಮುಳಬಾಗಿಲಿಗೆ ಬಂದ್ರು, ಮುಳಬಾಗಿಲಿಗೆ ಬಂದಾಗ ಟೋಲ್ವರೆಗೂ ಬಂದು ಟೋಲಲ್ಲಿ ಬಿಟ್ಬಿಟ್ಟು ನಾನು ಗೆಸ್ಟ್ ಹೌಸ್ಗೆ ಹೋದೆ. ನಾನು ಮನೆ ಮುಳಬಾಗಿಲು ಹೋದ್ಸಲಿ ಬಂದಾಗ ಟೋಲ್ವರೆಗೂ ಬಿಟ್ಟು ನಾನು ಇವ್ರನ್ನೆಲ್ಲ ನಮ್ಮ ಲೀಡರ್ಸ್ನೆಲ್ಲ ಕರೆಸಿ ನಮ್ಮ ನೀಲಕಂಠೇಗೌಡ್ರನ್ನ ಅವ್ರ ಕಾರಲ್ಲಿ ಕುಂಡ್ರಿಸಿ ಬ್ಲಾಕ್ ಪ್ರೆಸಿಡೆಂಟ್ ಅನ್ನ ನೀವು ಮುಳಬಾಗಿಲು ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡ್ ಬನ್ನಿ ಸರ್, ನಾನು ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ ಅಂತ ಗೆಸ್ಟ್ ಹೌಸ್ ಅಲ್ಲಿ ಇದೆ. ಅದು ಕೋಲಾರ ಹೆಡ್ ಕ್ವಾರ್ಟರ್ MLA ಆಗಿ ನನ್ನ ಜವಾಬ್ದಾರಿ, ನನ್ನ ಇದು. ನಮ್ಮ ಮಂತ್ರಿಗಳು ಬಂದಾಗ, ನಮ್ಮ ಪಕ್ಷದ ಯಾರೇ ಹಿರಿಯ ನಾಯಕರು ಬಂದಾಗ್ಲೂ ನಾನು ರಿಸೀವ್ ಮಾಡ್ಕೊಳ್ಳೋದು ಕೋಲಾರದಲ್ಲಿ ನನ್ನ ಜವಾಬ್ದಾರಿ ಆಗಿದೆ. ನಾನು ರಿಸೀವ್ ಮಾಡ್ಕೊಳ್ತೀನಿ. ಮುಂದಕ್ಕೂ ಇವಾಗ ಏನ್ ಮಾಡ್ತಾ ಇದ್ದೀನಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ನಾನು. ನನಗಿಂತ ಮೇಧಾವಿಗಳು ಯಾರು ಇಲ್ಲ ಅಂತ ನನಗೆ ಅನ್ಕೊಳ್ತೀನಿ. ನನಗೆ ಹೇಳ್ಕೊಡುವಂಥದ್ದು ಯಾರು ಇಲ್ಲ. ನನಗೆ ಯಾರು ಹೇಳ್ಕೊಟ್ರು ನಾನು ಅದನ್ನ ಕೇಳೋದು ಇಲ್ಲ. ನನಗಿಂತ ಮೇಧಾವಿಗಳು ಇದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಇರ್ಬೋದೇನೋ ಗೊತ್ತಿಲ್ಲ. ಯಾರು ಯಾರು ಹೊಟ್ಟೆ ನೋವು ನಿನಗ ನನಗ? ಹೊಟ್ಟೆ ನೋವು ಯಾರಿಗೆ ಹೇಳ್ರಿಗು? ಹೊಟ್ಟೆ ನೋವು ಯಾರಿಗೆ? ನನಗೆ ಹೊಟ್ಟೆ ನೋವು ಇದ್ದು ನಿನಗೆ ಟ್ಯಾಬ್ಲೆಟ್ ಕೊಟ್ರೆ ಆಗುತ್ತೇನದು? ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗ್ಬೇಕಾಗಿರೋ ಜವಾಬ್ದಾರಿ ನಂದು. ಜನ ಓಟ್ ಹಾಕಿರೋದು ಏನಕ್ಕೆ? ನನಗೆ ಸುತ್ತಾಡ್ಕೊಂಡು ಅರಟೆ ಹೊಡ್ಕೊಂಡು ಇರೋದಕ್ಕೆ ಜನ ಓಟ್ ಹಾಕಿರೋದು. ಜನ ಓಟ್ ಹಾಕಿರೋದು ಬಂದ್ಬಿಟ್ಟು ಸುತ್ತಾಡ್ಕೊಂಡು ಜನಗಳ ಹತ್ರ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಇಲ್ಲ ಹಾಕಿರೋದು. ಜನ ಓಟ್ ಹಾಕಿರೋದು ಈ ತಾಲೂಕಲ್ಲಿ ಏನು ಸಮಸ್ಯೆ ಇದೆ, ನಿನಗೇನು ಅವಶ್ಯಕತೆ ಇದೆ, ನಿನಗೇನು ಪ್ರಾಬ್ಲಮ್ ಇದೆ, ಅದನ್ನ ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಜವಾಬ್ದಾರಿನ ಆ ಕೆಲಸವನ್ನ ಮಾಡಿಸ್ಕೊಳ್ಳೋ ಬರುವಂತ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು. ನಮಗೆ ಮಾತಾಡೋಕ್ಕೋಸ್ಕರ ಅಲ್ಲ ಓಟ್ ಹಾಕಿರೋ ಜನ. ಆ ಜವಾಬ್ದಾರಿಯನ್ನ ನಾನು ಮಾಡಿದ್ದೀನಿ. ಆ ಜವಾಬ್ದಾರಿಯನ್ನ ನಾನು, ಜನ ಏನು ಓಟ್ ಕೊಟ್ಟಿದ್ದಾರೆ, ಜನ ಏನ್ ಮಾಡಿದ್ದಾರೆ, ಆ ಜನಕ್ಕೆ ಋಣ ತೀರ್ಸ್ಕೊಳ್ಳೋಕೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬೆಳಗ್ಗೆನೂ ಬಿಟ್ಟಿಲ್ಲ, ರಾತ್ರಿನೂ ಬಿಟ್ಟಿಲ್ಲ. CM ಅವ್ರ ಮನೆಗೆ ಬೆಳಗ್ಗೆನೂ ಬಿಟ್ಟಿಲ್ಲ, ರಾತ್ರಿ ಬಿಟ್ಟಿಲ್ಲ. ಡೆಪ್ಟಿ CM ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ, ರಾತ್ರಿ ಬಿಟ್ಟಿಲ್ಲ. ಅವ್ರ ಹಿಂದೆ ಬಿದ್ದು ಕಾಲ್ಗಳು ಹಿಡ್ಕೊಂಡು ಕೈಗಳು ಹಿಡ್ಕೊಂಡು ನನ್ಗೆ ಏನ್ ಬೇಕೋ ಆ ಕೆಲಸಗಳನ್ನ ನಾನು ಮಾಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆಯವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ನೀನ್ ಹೇಳಪ್ಪ. ಇರಿ, ನಾನು ಹೇಳೋದು ಕೇಳ್ಬಿಡ್ರಿ. ನಮ್ಮ ಮನೆಯಲ್ಲಿರೋ ಪ್ರಾಬ್ಲಮ್ ಬೇರೆಯವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಹೌದು, ಮಾತಾಡ್ಲಿ. ನಮ್ಮ ಮನೆಯಲ್ಲಿರೋ ಪ್ರಾಬ್ಲಮ್ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನ ಉಸ್ತುವಾರಿ ಮಂತ್ರಿಗಳ ಹತ್ರ ಕುತ್ಕೊಂಡು ನಾವು ಮಾತಾಡುವಂಥದ್ದು ನಮ್ಮ ಜವಾಬ್ದಾರಿ. ಉಸ್ತುವಾರಿ ಮಂತ್ರಿಗಳು ನಮಗೆಲ್ಲಾ ಸಂದರ್ಭದಲ್ಲೂ ಎಲ್ಲಾ ವಿಷಯದಲ್ಲೂ ನಮಗೆ ಸಹಕರಿಸಿದ್ದಾರೆ. ಅವ್ರು ಎಲ್ಲಾ ರೀತಿಯದೆಲ್ಲ ಸಹಕಾರ ಮಾಡಿದ್ದಾರೆ. ಇವತ್ತು ಎಲ್ಲರೂ ಹೇಳ್ಕೋಬಹುದು, ಇವತ್ತು ಕೋಲಾರ್ಗೆ ಬಜೆಟ್ ಅಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತೋದು, ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ. ನಿಮ್ಗೆಲ್ಲರಿಗೂ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರ ಮಧ್ಯೆ. ಯಾಕಪ್ಪ ಇಷ್ಟು ದಿವಸ ಆಗಿಲ್ಲ ಸ್ವಾತಂತ್ರ್ಯ ಬಂದಾಗ? ಚಿಕ್ಕಬಳ್ಳಾಪುರ ಜಿಲ್ಲೆ 2008ರಲ್ಲಿ ನಮ್ಮ ಅವಿಭಾಜ್ಯ ಜಿಲ್ಲೆ, ನಮ್ಮ ಜಿಲ್ಲೆ. ಅದೂ ಮೊನ್ನೆ 2008ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದ್ದು ಮೆಡಿಕಲ್ ಕಾಲೇಜ್ ಆಗಾಯ್ತು. ಯಾಕೆ ಕೋಲಾರ್ಗೆ ಇಷ್ಟು ದಿವಸ ಮೆಡಿಕಲ್ ಕಾಲೇಜ್ ಆಗಿಲ್ಲ? ಯಾರು ಪ್ರಯತ್ನ ಮಾಡಿಲ್ವಾ? ಇವತ್ತು ಬಜೆಟ್ ಅಲ್ಲಿ ಅನೌನ್ಸ್ ಆಗುತ್ತೆ, ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ, ಕೋಲಾರ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ. ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದೀವಿ. ಆ ಕಷ್ಟಕ್ಕೆ ಆ ರಿಂಗ್ ರೋಡ್ ಆಗಬೇಕು, ಕೋಲಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದ್ರೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣವರು, ನಜೀರ್ ಅಣ್ಣವರು, ಅದೇ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು, ನಾವು ಸೇರ್ಕೊಂಡು, ಸುಧಾಕರ್ ಸೇರ್ಕೊಂಡು, ನಂಜೇಗೌಡರು ಸೇರ್ಕೊಂಡು ಇಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿಗಳು ಓಡಾಡಿ ಮಾಡಿದೀವ್ರಿ ಕೆಲಸ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಉಸ್ತುವಾರಿ ಮಂತ್ರಿಗಳಿಗೆ CM ಗಮನಕ್ಕೆ ತಂದ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಯಾರು? ಅವ್ರನ್ನೇ ಕೇಳ್ಬೇಕು ನೀವು. ಉಸ್ತುವಾರಿ ಮಂತ್ರಿಗಳೇ ಕೇಳ್ಬೇಕು.
ನಮಗೂ ನೋವಿರೋದ್ರಿಂದ ನಾವು ಹೋಗ್ಬೇಕಪ್ಪ. ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ತಾಲೂಕಲ್ಲಿ ಎಲ್ಲಿ ರೋಡ್ ಹಾಕ್ಬೇಕು, ಎಲ್ಲಿ ಏನಾಗ್ಬೇಕು ಏನ್ ಗೊತ್ತಿರುತ್ತೆ ಅವ್ರಿಗೆ ನಾವು ತಿಳಿಸ್ಬೇಕು. ಅಣ್ಣ ಈ ತರ ಇದೆ, ಹಿಂಗಿದೆ ಅಣ್ಣ, ಇದನ್ನ ಮಾಡ್ಬೇಕು ಅನ್ನೋದನ್ನ ನಾವು ತಿಳಿಸ್ಬೇಕು ಉಸ್ತುವಾರಿ ಮಂತ್ರಿಗಳಿಗೆ. ಉಸ್ತುವಾರಿ ಮಂತ್ರಿಗಳು ತಿಳಿಸುವಂತ ಜವಾಬ್ದಾರಿ ಕೂಡ ಇರ್ಬೇಕು ನಮಗೆ. ಆ ಜವಾಬ್ದಾರಿ ತಗೊಂಡು ಅವ್ರಿಗೆ ಹೇಳ್ಬೇಕು. ಅವ್ರಿಗೇನು ಬೇರೆದೇನು ದೇವ್ರು ಬಂದ್ಬಿಟ್ಟು ಅವ್ರ ಕಿವಿನಲ್ಲಿ ಹೇಳಲ್ಲ ಅವ್ರಿಗೆ, ನಮ್ಗೆ ಇಂಥ ಪ್ರಾಬ್ಲಮ್ ಇದೆ, ಅವ್ರನ್ನ ಮಾತಾಡಿ ನೀವು ಹೋಗಿ ಅಂದ್ಬಿಟ್ಟು. ಎಲ್ಲ ಶಾಸಕರನ್ನ ಒಂದು ರಿಕ್ವೆಸ್ಟ್ ಮಾಡ್ಬೇಕಾಗುತ್ತೆ, ಎಲ್ಲ ಒಂದು ಸಭೆ ಕರೆದು ಏನ್ ಬೇಕು ಏನ್ ಬೇಡ ಅಂತ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಬೇಕು. ಇಲ್ಲ ಇರ್ಬೋದು ಅದಿರ್ಬೋದು, ಅವ್ರು ಇರ್ಬೋದು. ಬೇರೆ ಎಲ್ಲ ವಿಚಾರಕ್ಕೂ ಉಸ್ತುವಾರಿ ಮಂತ್ರಿ ಹತ್ರ ಹೋಗಕ್ಕಾಗುತ್ತೆ, ಕೆಲಸ ಮಾಡ್ಕೊಳಕ್ಕಾಗುತ್ತೆ. ಟ್ರಾನ್ಸ್ಫರ್ಗಳು ಮಾಡಕ್ಕೆ ಉಸ್ತುವಾರಿ ಮಂತ್ರಿ ಹತ್ರ ಹೋಗಕ್ಕಾಗುತ್ತೆ, ಕೆಲಸ ಮಾಡ್ಕೊಳಕ್ಕಾಗುತ್ತೆ. ಯಾರು DC ಬರ್ಬೇಕು, ಯಾರು EDC ಬರ್ಬೇಕು, ಯಾರು AC ಬರ್ಬೇಕು, ಯಾರು ಜಿಲ್ಲಾ ಅಧಿಕಾರಿಗಳು ಬರ್ಬೇಕು ಅಂತ ಹೋಗಕ್ಕಾಗುತ್ತೆ, ಕೆಲಸ ಮಾಡ್ಕೊಳಕ್ಕಾಗುತ್ತೆ. ಬಜೆಟ್ ಬರ್ತಾ ಇರುತ್ತೆ, ಇಡೀ ದೇಶಕ್ಕೆ ಗೊತ್ತಿದೆ ಯಾವಾಗ ಬಜೆಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅಂತ. ಅದಕ್ಕೂ ಹೋಗ್ಬೇಕಪ್ಪ, ತಪ್ಪೇನಿದೆ ಇದ್ರಲ್ಲಿ, ಹೋದ್ರೆ ಪ್ರತಿಷ್ಠೆ ಏನಿದೆ ಇದ್ರಲ್ಲಿ? ಅದೆಲ್ಲ ನೀವ್ ಹೇಳ್ಬೇಕು, ನೀವ್ ಕೇಳ್ಬೇಕು. KDP ಸಭೆ ಯಾರಿಗೋಸ್ಕರ ಮಾಡೋದು? KDP ಸಭೆ 3 ತಿಂಗಳಿಗೊಮ್ಮೆ ಮಾಡೋದು. ಸರ್ಕಾರದ ಯೋಜನೆಗಳನ್ನ ಏನ್ ಅಧಿಕಾರಿಗಳು ಹಂತದಲ್ಲಿ ಏನು ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ, ಉಪಯೋಗ ಆಗ್ತಾ ಇದೆ ಇಲ್ವಾ ಅಂತ ಅದಕ್ಕೆ ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದಕ್ಕೆ?